ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಕಂಟೆಂಟ್ ಬಂದ್ಬಿಟ್ಟು ನಮ್ಮ ಸಿಸ್ಟಮ್ಗಳು ಹೆಂಗೆ ವರ್ಕ್ ಆಗುತ್ತೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಇವೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಸಣ್ಣ ಮಾಹಿತಿ. ನಿಮಗೆ ಎಲ್ರಿಗೂ ಇದು ಗೊತ್ತಿರಬೇಕು. ಏನಕ್ಕೆ ಅಂದರೆ ಬೆಂಗಳೂರಲ್ಲಿ BDA ಇವಾಗ ನೋಟಿಫೈ ಮಾಡಿದೆ. ಅದು ಏನಕ್ಕೆ ಮಾಡಿದೆ, ಯಾಕೆ ಮಾಡಿದ್ರು, ಏನಕ್ಕೆ ಜನರು ಏನು ತಪ್ಪು ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ತಿಳ್ಕೊಳೋಣ. ಇದರಿಂದ ತುಂಬ ಜನಕ್ಕೆ ಎಜುಕೇಷನ್ ಆಗುತ್ತೆ. ಮುಂದೆ ಈ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ. ಸೊ ಮೊದಲಿಗೆ ನಮ್ಮ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಸ್ಟ್ರಕ್ಚರ್ ಹೆಂಗಿದೆ ಅನ್ನೋದನ್ನ ನೋಡಬೇಕು. ಕರ್ನಾಟಕ ಸರ್ಕಾರದ ಸ್ಟ್ರಕ್ಚರ್ ಹೆಂಗಿದೆ ಅನ್ನೋದನ್ನ ನೋಡೋಣ. ಕರ್ನಾಟಕ ಸರ್ಕಾರದ ಸ್ಟ್ರಕ್ಚರ್ ಬಂದು CM ಅನ್ನೋರೊಬ್ರು ಇರ್ತಾರೆ. ಅವ್ರ ಕೈ ಕೆಳಗಡೆ ತುಂಬ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಕಂದಾಯ ಇಲಾಖೆ ಇರುತ್ತೆ, ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ತಿರ್ಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರುತ್ತೆ, ಇದೇ ರೀತಿ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಇರುತ್ತೆ, ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇರುತ್ತೆ, ಎಲ್ಲ ಥರ ಇರುತ್ತೆ ಡಿಪಾರ್ಟ್ಮೆಂಟ್. ಅರ್ಬನ್ ಡೆವಲಪ್ಮೆಂಟ್ ಇರುತ್ತೆ. ಬೆಂಗಳೂರು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಅಂತಲೇ ಒಬ್ಬರು ಇರ್ತಾರೆ. ಅವರು DK ಶಿವಕುಮಾರ್ ಇದ್ದಾರೆ, MB ಪಾಟೀಲ್ ಅವರು ಇದ್ದಾರೆ. ಸೊ ಈ ಥರ ಇದೆ ಒಂದು ಸರ್ಕಾರ ಅಂದರೆ ಅದರಲ್ಲಿ ತುಂಬ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅರ್ಥ ಮಾಡ್ಕೊಂಬಿಡಿ. ಸೊ ಅದು ಎಲ್ಲ ಅಂಡರು ಕ್ಯಾಬಿನೆಟ್ ಡಿಸಿಷನ್ ಮೇಕರು ಸಿದ್ದರಾಮಯ್ಯ ಸರ್ ಇರ್ತಾರೆ. ಯಾವಾಗ ಏನು ಮಾಡಬೇಕು ಅನ್ನೋದನ್ನು ಸ್ಟೆಪ್ ತೊಗೊಳೋದು. ಆದರೆ ಲಾ ಆ್ಯಂಡ್ ಆರ್ಡ್ರು ಯಾರಿದ್ರೂ ಕೂಡ ಸಿಸ್ಟಮೇ ಆಯಿತಾ. ಅದನ್ನು ಇವ್ರು ಸರ್ಕಾರದವ್ರು ಇವು ಮಿನಿಸ್ಟ್ರುಗಳು ಏನು ಮಾಡಿ ಯಾವಾಗ ಏನು ಮಾಡಬೇಕು ಅನ್ನೋದನ್ನು ತೊಗೊಳೋಂಥ ಕೆಲಸ ಅಷ್ಟೇ ಇಲ್ಲಿರೋವಂಥ ಮಿನಿಸ್ಟ್ರು. ಇವರೆಲ್ಲ ಪಾತ್ರಧಾರಿಗಳಷ್ಟೇ. ಆದರೆ ರೂಲ್ ಬುಕ್ ಅನ್ನೋದಿರುತ್ತೆ, ಆ ರೂಲ್ ಬುಕ್ಕು ಮಾಡಲೇಬೇಕು. ಅದು ಸಂವಿಧಾನ ಇರುತ್ತೆ, ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ಎಲ್ಲ ಈ ಥರ ಒಂದು ನಮ್ಮ ಪ್ರೋಟೋಕಾಲ್ ಅಂತಾರಲ್ಲ ಅದು. ಸೊ ಇದು ನಿಮಗೆ ಸಣ್ಣ ವಿವರಣೆ. ಇದರೊಳಗಡೆ KIDB ಅಂತ ಒಂದು ಸಂಸ್ಥೆ ಇರುತ್ತೆ, ಇಂಡಸ್ಟ್ರಿಯಲ್ ಮಿನಿಸ್ಟ್ರು. ಅವ್ರು ಏನು ಮಾಡ್ತಾರೆ, ಈ ಥರ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಲೇಔಟ್ಗಳು ಮಾಡೋದು ಕೆಲಸ. ಅದೇ ರೀತಿ BDA ಏನು ಕೆಲಸ ಅಂದರೆ ಲೇಔಟ್ಗಳು ಮಾಡೋದು ಕೆಲಸ, ಜನರಿಗೆಲ್ಲ ಮನೆಗಳು ಕೊಡೋದು ಕೆಲಸ, ಮತ್ತು ಜನಗಳಿಗೆಲ್ಲ ನೀರು ತಲುಪಿಸೋದು, ಮತ್ತು ಅವ್ರಿಗೆಲ್ಲ ಖಾತಾ ಕಂದಾಯಗಳಿಗೆಲ್ಲ ಡಾಕ್ಯುಮೆಂಟ್ಗಳು ಕೊಡೋದು, ಇದೆಲ್ಲ ಕೆಲಸ BBMP ಅವ್ರದ್ದು. ತಿರ್ಗಾ ಇದು BDA ಏನು ಕೆಲಸಪ್ಪ ಅಂದರೆ ಲೇಔಟ್ಗಳು ಮಾಡೋದು, ಮತ್ತು ಅವ್ರಿಗೆ ರೋಡು ಮತ್ತು ನೀರು ಚರಂಡಿ ಇದನ್ನೆಲ್ಲ ನೋಡ್ಕೊಳೋವಂಥ ಕೆಲಸ ಯಾವುದಪ್ಪ ಅಂದರೆ BDA ಕೆಲಸ. ಅದೇ ರೀತಿ ಕಂದಾಯ ಇಲಾಖೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ಗಳು ಓದಿಸ್ಕೋದು, ರಿಜಿಸ್ಟ್ರೇಷನ್ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹಕ್ಕು ಬದಲಾವಣೆ ಮಾಡೋದ್ರ ಕೆಲಸನೇ ಕಂದಾಯ ಇಲಾಖೆದು. ಇದು ಮೇಜರ್ ಕೆಲಸ. ಅವ್ರದ್ದು ಪೇಪರ್ನ ರೆಕಾರ್ಡ್ ಮೇಂಟೈನ್ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು, ಇದೆಲ್ಲ ಒಂದು ಇದು ಅರ್ಥ. ಲಾ ಆ್ಯಂಡ್ ಆರ್ಡರ್ ಅಂದರೆ ಲಾಗಳ್ನ ತರೋದು, ಸಿಸ್ಟಮ್ಗೆ ಒಂದು ರೂಲ್ಸ್ ತರೋದು, ಅದು ಲಾ ಆ್ಯಂಡ್ ಆರ್ಡರ್ ಕೆಲಸ. ಇದು HK ಪಾಟೀಲ್ ಸರ್ ಮಾಡ್ತಿದ್ದಾರೆ. ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡರ ಕೈಲಿದೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ DK ಶಿವಕುಮಾರ್ ಕೈಲಿದೆ. KIDB ಮತ್ತು ಇಂಡಸ್ಟ್ರಿಯಲ್ ಪಾರ್ಕ್ ಎಲ್ಲ ಬಂದು MB ಪಾಟೀಲ್ ಇದೆ. ಸೊ ಇದೆಲ್ಲ ಈ ಥರ ಒಂದು ಸಿಸ್ಟಮ್ ವರ್ಕ್ ಆಗೋದೇ ಇದೇ ರೀತಿ. ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಹೊಂದಾಣಿಕೆಯಲ್ಲಿ ಹೋಗ್ತಾ ಇರುತ್ತೆ, ಒಂದು ತುಂಬ ಕುಟುಂಬದ ಥರ. ಅದಕ್ಕೆ CM ಅನ್ನೋರು ಕೂತಿರೋರು ಒಬ್ಬ ಪ್ರಿನ್ಸಿಪಾಲ್ ಥರ ಅಂದ್ಕೊಳ್ಳಿ, ಇಲ್ಲ ಅವರೊಬ್ಬ ಫಾದರ್ ಥರನಾದರೂ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ಕರ್ನಾಟಕ ಸರ್ಕಾರದಲ್ಲಿ ಕೂತಿರ್ತಾರೆ. ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಆಗಲೇ ಹೇಳಿದೆ, ಸರ್ಕಾರ ಒಂದು ತಂದೆ ಸ್ಥಾನದಲ್ಲಿರುವಂಥ ಸರ್ಕಾರ, ಓಕೆನಾ, ಸ್ಟೇಟ್ ಗೌರ್ಮೆಂಟ್, ಓಕೆನಾ. ಅವ್ರದ್ದು ಒಳಗಡೆ ಎಷ್ಟೊಂದು ಸಂಸ್ಥೆಗಳಿರುತ್ತೆ ಅಂತ ಹೇಳಿದೆ. ಅದರೊಳಗಡೆ ನಮಗೆ BDA ಒಂದು ಸಂಸ್ಥೆ. ಇವಾಗ ಸಮಸ್ಯೆ ಆಗಿರೋದು BDA ವರ್ಸಸ್ ರೈತರಲ್ವ. ರೈತರು ಒಂದು ಸಂಸ್ಥೆ ಥರನೇ ಅಂದ್ಕೊಳ್ಳಿ. ರೈತರು ಮತ್ತು ರೆಸಿಡೆನ್ಷಿಯಲ್ ಮನೆಗಳಿರುತ್ತಲ್ಲ ನಿಮ್ಮದು, ಆ ಥರದವರು, ಮತ್ತು ಫಾರ್ಮರ್ಸು, ಓಕೆನಾ. ಫಾರ್ಮರ್ಸು ನೀವು ಅಂದ್ಕೊಬೋದು, ಫಾರ್ಮರ್ಸು ಇದು ನಮ್ಮ ತಾತನ ಜಮೀನು, ನಮ್ಮ ಅಪ್ಪಂದು, ನಮ್ಮದು ನಿಮ್ಮದು ಅಂತ. ಯಾರ್ದು ಅಲ್ಲ ಗುರು ಅದು ನಿಮ್ಮ ಜಾಗನೂ ಕೂಡ ನಿಮ್ಮದಲ್ಲ, ನೀವು ನಿಮ್ಮದಲ್ಲ, ಇದು ನಿಮ್ಮ ಆತ್ಮ ಕೂಡ ನಿಮ್ಮದಲ್ಲ, ಪರಮಾತ್ಮಂದು. ಸೊ ಈ ಪ್ರಪಂಚದಲ್ಲಿ ಏನೂ ನಿಮ್ಮದಲ್ಲ, ಎಲ್ಲ ಸರ್ಕಾರದ್ದು. ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರೋದೆಲ್ಲ ಸರ್ಕಾರದ್ದೇ. ಇದನ್ನು ತಿಳ್ಕೊಳ್ಳಿ. ನಿಮಗೆ ಒಂದು ಲೀಸಿಂಗ್ ಅಗ್ರಿಮೆಂಟ್ ಥರ ನಿಮ್ಮ ಆನ್ಸಿಸ್ಟರ್ಸ್ಗೆ ಇಲ್ಲಿ ಅಗ್ರಿಕಲ್ಚರ್ ಬಿಟ್ಟರೆ ಏನು ಮಾಡಬಾರ್ದು ಅಂತ ಕಂಡೀಷನ್ ಹಾಕ್ಬಿಟ್ಟು ಲೀಸ್ ಕೊಟ್ಟಿದ್ದಾರೆ, ಓಕೆನಾ. ಇದು ರೂಲ್ ತಿಳ್ಕೊಂಬಿಡಿ ಫಸ್ಟು. ಅಗ್ರಿಕಲ್ಚರ್ ಬಿಟ್ಟರೆ ಏನೂ ಮಾಡಬಾರ್ದು ನೀವು. ಅಗ್ರಿಕಲ್ಚರ್ ಬಿಟ್ಟು ಏನಾದರೂ ಬೇರೆದು ಮಾಡಿದ್ರೆ ಅದು ನಿಮಗೆ ಲೀಸಿಂಗ್ ಅಗ್ರಿಮೆಂಟ್ ಬ್ರೇಕ್ ಆಗುತ್ತೆ. ಇದನ್ನು ತಿಳ್ಕೊಳ್ಳಿ ಫಸ್ಟು. ರೆಂಟ್ ಈ ಬಾಡಿಗೆ ಮನೆಯವರು ಅಷ್ಟೇ, ಅಲ್ಲಿ ರೆಸಿಡೆನ್ಷಿಯಲ್ ಬಿಟ್ಬಿಟ್ಟು ನೀವು ಅಲ್ಲಿ ಫಾರ್ಮಿಂಗ್ ಮಾಡ್ತೀರ ಅಂದರೆ ನಿಮಗೂ ತಪ್ಪೆ. ಅದಾದಮೇಲೆ ಇದು ಕಮರ್ಷಿಯಲು ಮಾಡೋಂಗಿಲ್ಲ. ಇದಕ್ಕೆಲ್ಲ ಟ್ಯಾಕ್ಸ್ ಬರುತ್ತೆ ಜಾಸ್ತಿ. ಅದಕ್ಕೆ ಸರ್ಕಾರ ಎಲ್ಲ ಫಾರ್ಮರ್ಸ್ ಈಗ ನಿಮ್ಮ ಕಂದಾಯಲ್ಲಿ ತೆಗೆದು ನೋಡ್ರೆ ₹2 ₹3 ಇರ್ತವೆ ಒಂದು ಎಕರೆಗೆ. ಅದ್ರಿಗೆ ಬಂದರೆ ಏನು ಪ್ರಯೋಜನ ಇಲ್ಲ. ಸರ್ಕಾರಕ್ಕೆ ಏನು ಬರಬೇಕು, ದುಡ್ಡು ಬರಬೇಕು. ಅದಕ್ಕೆ ಸೈಟ್ ಮಾಡಿದ್ರೆ ಲಾಭ ಬರುತ್ತೆ, ಕಮರ್ಷಿಯಲ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅನ್ನೋ ಸರ್ಕಾರದ ಯೋಜನೆಗಳು.
ಬಿ ಡಿ ಎ ಇರುತ್ತೆ, ಬೆಸ್ಕಾಮ್ ಇರುತ್ತೆ, ಕರೆಂಟ್ ಕೊಡ್ತಾರಲ್ಲ ಅವರು, ಎಲೆಕ್ಟ್ರಿಸಿಟಿ ಮತ್ತು ವಾಟ್ರು ಎಲ್ಲ ಇರುತ್ತೆ. ಡಿಫ್ರೆಂಟ್ ಡಿಪಾರ್ಟ್ಮೆಂಟು. ಓಕೆನಾ. ಇವಾಗ ಸಮಸ್ಯೆ ಬಂದಿರೋದು ಏನಪ್ಪ ಅಂದರೆ, ಈ ಬಿ ಡಿ ಎ ಈ ಸರ್ಕಾರದ್ದು ಮೊದಲನೇ ಮಗ ಅನ್ಕೊಂಬಿಡೋಣ, ಗಂಡು ಮಗ. ಇವನು ರೈತ ಬಂದು ಹೆಣ್ಮಗ. ಓಕೆನಾ, ಅಕ್ಕ ಅಂತ ಕರೆದ್ಬಿಡ್ತೀನಿ. ಇವನು ತಮ್ಮ, ಬ್ರದರ್. ಓಕೆನಾ. ಈ ಬ್ರದರ್ ಏನು ಹೇಳಿದ್ದಾನೆ, ಇದು ಒಂದು ರೈತರಿಗೆ 20 ವರ್ಷ ಮುಂಚೆನೇ ಹೇಳ್ಬಿಟ್ಟವನೆ, ಮಗಳಿಗೆ ಪ್ರಪೋಸ್ ಮಾಡ್ಬಿಟ್ಟವ್ನು. ಮಗಳು ಹುಟ್ಟೇ ಇಲ್ಲ ಇನ್ನೂ, ಅವಾಗೆ ಪ್ರಪೋಸ್ ಮಾಡ್ಬಿಟ್ಟವ್ನು. 24 ವರ್ಷದಿಂದನೇ ಇಲ್ಲ, ಇವಾಗ 20 ವರ್ಷದಿಂದನೇ ಹೇಳ್ಬಿಟ್ಟವನೆ. ಇವಾಗ 2025 ಇರಲಿ, 20 ವರ್ಷ ಮುಂಚೆನೇ ಅಪ್ಲಿಕೇಶನ್ ಹಾಕ್ಬಿಟ್ಟವ್ನು, ನೋಟಿಫಿಕೇಷನ್ ಕಳಿಸ್ಬಿಟ್ಟವನೆ. ನಾನು ಅಕ್ಕ ನಾಳೆಯಿಂದ ನಿನ್ನ ಮಗಳಿಗೆ ನನಗೇ ಕೊಡಬೇಕು, ನಾನು ಬಂದು ಲೇಔಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟವನೆ. ಲೇಔಟ್ ಅಂದರೆ ಮಕ್ಕಳು ಅಂದ್ಕೊಂಬಿಡಿ. ಅಕ್ಕ ನಿನ್ನ ಮಕ್ಕಳಿಗೆ ನಾನೇ ಮಕ್ಕಳು ಮಾಡೋದು ಅಂದ್ಬಿಟ್ಟವನೆ. ಆಯಿತಾ, ದಯವಿಟ್ಟು ಕ್ಷಮಿಸಿ, ಸುಮ್ಮನೆ ನಾನು ಫನ್ನಿಯಾಗಿರಲಿ ಅಂತ ಹೇಳ್ತಾರದು ಅಂತ ಹೇಳ್ಬಿಟ್ಟಿದ್ದಾನೆ. ಈ ಅಕ್ಕ ಪಾಪ ಎಷ್ಟು ದಿವಸ ಕಾಯ್ತಾಳೆ, ತಮ್ಮ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಕಾಯ್ದು 20 ವರ್ಷ ಆಗ್ಬಿಟ್ಟೈತೆ. ಈ ಅಕ್ಕ ಸುಮ್ಮನೆ ಇದ್ದಿದ್ರೆ ಮಕ್ಕಳು ಯಾರೋ ಒಬ್ರು ಮದುವೆ ಅದು ಅಕ್ಷತೆ ವಯಸ್ಸಿಗೆ ಬಂದುಬಿಟ್ಟೈತೆ, ಅಕ್ಷತೆ ಕಾಳು ಹಾಕೋಣ ಅಂತ ಹೇಳ್ಬಿಟ್ಟು ಬಂದವ್ರಿಗೆಲ್ಲರಿಗೂ ಯಾರ್ಯಾರಿಗೋ ಮದುವೆ ಮಾಡಿಕೊಟ್ಬಿಟ್ಟಾರೆ. ಅದೇ ಈಗ ರೆವಿನ್ಯೂ ಸೈಟ್ಗಳು ಮಾಡಿ ಲೇಔಟ್ ಹೊಡೆದು ಡೆವಲಪರ್ ಕೊಟ್ಟಿದ್ರು, ಅವ್ರು ಯಾರ್ಯಾರಿಗೋ ಅವರೆಲ್ಲ ಬಂದು ಸೈಟ್ಗಳು ಮಾಡಿ ಹಂಚ್ಬಿಟ್ಟವ್ರು ಎಲ್ಲರಿಗೂ. ಓಕೆನಾ. ಇದೇ ಸಮಸ್ಯೆ ಆಗಿರೋದು ಇವಾಗ. ಇವರೆಲ್ಲ ಸೈಟ್ಗಳು ಮಾಡ್ಕೊಂಬಿಟ್ಟವ್ರು, ಎಷ್ಟೊಂದು ಜನ ಜಾಗನೂ ಉಳಿಸ್ಕೊಂಡವ್ರು. ಹಂಗೆ ಇರಲಿ. ಸೊ ಸರ್ಕಾರಕ್ಕೆ ಆದಾಯ ಬರ್ತಾಯಿಲ್ಲಲ್ಲ, ನನಗೆ ರೆವಿನ್ಯೂ ಕಲೆಕ್ಷನ್ ಆಗ್ತಿತ್ತು ಅನ್ನೋದು ಇವ್ರಿಗೂ ಸ್ಕ್ಯಾಮ್ ಮಾಡ್ತಾವೆ. ಸರ್ಕಾರಕ್ಕೆ ಇವಾಗ ಗೊತ್ತಾಗೈತೆ, ರಾತ್ರಿ ಎಲ್ಲ ಇವರೆಲ್ಲ ಮಾಡ್ಕೊಳೋವ್ರಿಗೂ ಸುಮ್ಮನೆ ಇದ್ಬಿಟ್ಟು ಇವಾಗ ಜ್ಞಾನ ಬಂದೈತೆ. ಇನ್ನೊಂದು ಮಜಾ ಕೇಳ್ರಿ ಏನು ಅಂತ, ಈ ಸರ್ಕಾರ ಇದು ಅಕ್ಕನ ಮಗಳಿಗೆ ಮದುವೆ ಆಗಬೇಕಾದ್ರೆ ಸೈಟ್ ಹೊಡಿಬೇಕಾದ್ರೆ ಎಲ್ಲ ಪರ್ಮಿಷನ್ ಕೊಟ್ಟಿರೋದೇ ರೆವಿನ್ಯೂ ಡಿಪಾರ್ಟ್ಮೆಂಟು. ಇನ್ನೊಬ್ಬ ಮಗ, ಸರ್ಕಾರದ ಇನ್ನೊಂದು ಮಗ, ಇವನೇನು ಕತ್ತೆ ಕಾಯ್ತಾ ಇದ್ನ, ಮದುವೆಗೆ ಬಂದು ಊಟ ತಿಂದವನೆ, ಸ್ಟ್ಯಾಂಪ್ ಪೇಪರ್ ಚಾರ್ಜ್ ಕಟ್ಸಿ ಇಸ್ಕೊಂಡವನೆ, ಎಲ್ಲ ಮಾಡವನೆ, ಮದುವೆಗೂ ಬಂದವನೆ. ಇವ್ನು ಕತ್ತೆ ಕಾಯ್ತಾ ಇದ್ನ. ಇವಾಗ ಇಲ್ಲ ಆ ಥರ ವ್ಯಾಲಿಡೇ ಅಲ್ಲ, ರಿಜಿಸ್ಟ್ರೇಷನ್ನೇ ವ್ಯಾಲಿಡ್ ಇಲ್ಲ, ಅದು ಅಗ್ರಿಕಲ್ಚರ್ ಜಾಗದಲ್ಲಿ ಲೇಔಟ್ ಮಾಡಿರೋದು ಅಂತ ಇವಾಗ ಹೇಳ್ತಾವನೆ. ಈ ಖಾತಾ ಕೊಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಅಣ್ಣ ಬಿ ಡಿ ಎ ಕಣ್ಣು ಹಾಕ್ಬಿಟ್ಟಿದ್ದ. ನೀವು ಹೋಗಿ ಕೇಳಿಬೇಕಾದ್ರೆ ಈ ಖಾತಾ ಎಲ್ಲ ಕೊಡ್ತಾಯಿಲ್ಲ, ನಿಮ್ಮ ಜಾಗಕ್ಕೆಲ್ಲ ಈ ಖಾತಾ ಕೊಡ್ತಾರೆ, ಕೃಷ್ಣ ಬೈರೇಗೌಡ ಸರ್ ಹೇಳ್ಬಿಟ್ಟಿದ್ದಾರೆ. ನಿಮ್ಮದಕ್ಕಲ್ಲಪ್ಪ ಅದು, ಎಲ್ಲಿ ಬಿ ಡಿ ಎ ಕಣ್ಣು ಹಾಕಿಲ್ವೋ ಅದಕ್ಕೆ ಕಡೆ ಕೊಡೋದು, ಇಲ್ಲಲ್ಲ. ಆಯಿತಾ, ನೋಟ್ ಮಾಡ್ಕೊಳ್ಳಿ, ಹೋಗಿ ವಿಚಾರಿಸಿ ಬೇಕಾದರೆ. ಸೊ ಈಗ ಬಿ ಡಿ ಎದವರು ಹೇಳ್ತಿದ್ದಾರೆ, ನಾನು ರೋಡ್ ಮಾಡಬೇಕಾಗಿತ್ತು, ನಾನು ಸೈಟ್ ಮಾಡಬೇಕಾಗಿತ್ತು ಅಂತೆಲ್ಲ ಕಾರಣ, ನಾನು ಟ್ರಕ್ ಡಿಪೋ ಮಾಡಬೇಕಾಯ್ತು, BMTC ಡಿಪೋ ಮಾಡಬೇಕಾಯ್ತು ಅಂತೆಲ್ಲ ಕತೆ ಹೊಡಿತವ್ರೆ ಬಿ ಡಿ ಎದವರು. ಬಿ ಡಿ ಎ ಎಲ್ಲೋಗಿದ್ದಪ್ಪ, ಬಿ ಡಿ ಎ ಇಷ್ಟು ದಿವಸ ಎಲ್ಲೋಗಿದ್ದೆ? ನಿಂದು ತಪ್ಪಿದೆ, ಕಂದಾಯ ಇಲಾಖೆ ನಿಂದು ತಪ್ಪಿದೆ. ಇನ್ನು ರೈತರು ನಿಮಗೆ ಇದು ಅಲ್ಲಿ ಲ್ಯಾಂಡ್ ಓನರ್ಸು, ಮುಂಚೆ ಓನರು, ನಿಮಗೆ ಅಗ್ರಿಕಲ್ಚರ್ ಮಾಡ್ರಿ ಅಂದರೆ ನಿಮ್ಗೆ ಯಾರಪ್ಪ ಲೇಔಟ್ ಮಾಡಿದ್ದು ಅವ್ರನ್ನ ಫಸ್ಟ್ ಒಳಗೆ ಜೈಲಿಗೆ. ಆ ಮಿನಿಸ್ಟ್ರುಗಳು ಯಾರು ಇದ್ರೋ ಬಿ ಡಿ ಆಫೀಸರ್ ಅವ್ರಿಗೂ ಫೈನ್ ಹಾಕಬೇಕು, ಯಾರು ಸ್ಟ್ಯಾಂಪ್ ಪೇಪರ್ ಇದ್ನ ಅವ್ನಿಗೂ ಕೂಡ ಹಾಕ್ಬೇಕು ಫೈನು. ಸರ್ಕಾರದವ್ರು ನಿಮ್ಮದು ತಪ್ಪೈತೆ, ನೀವು ಇದನ್ನೆಲ್ಲ ನೋಡ್ಕೊಂಡು ಏನು ಕಳ್ಳೆಪುರಿ ತಿಂತಿದ್ರಾ? ಸೊ ಎಲ್ಲರದ್ದು ತಪ್ಪೈತೆ, ಈ ಸಿಸ್ಟಮ್ಮೇ ತಪ್ಪೈತೆ, ಎಲ್ಲರದ್ದು ತಪ್ಪು, ಎಲ್ಲರೂ ಕಳ್ರೆ. ಆಯಿತಾ, ಎಲ್ಲರೂ ಕಳ್ರೆ. ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು? ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಾನು ರೀಸೆಂಟಾಗಿ ಒಂದು ಪ್ರಾಪರ್ಟಿ ಅನಾಲಿಸಿಸ್ ಕನ್ಸಲ್ಟಿಂಗ್ನ ಓಪನ್ ಮಾಡಿದ್ದೀನಿ. ಆ ಸರ್ವಿಸ್ ಒಳಗಡೆ ಏನಪ್ಪ ಅಂದರೆ ನಿಮಗೆಲ್ಲ ಈ ಥರ ಒಂದು ರಿಪೋರ್ಟ್ ಕೊಡ್ತೀನಿ. ಆ ರಿಪೋರ್ಟ್ ಒಳಗಡೆ ನಿಮಗೆ ಮಾಸ್ಟರ್ ಪ್ಲಾನ್ ಎಲ್ಲಿರುತ್ತೆ, ಏನಾಗಿದೆ, ಏನಾಗುತ್ತೆ ಮುಂದಕ್ಕೆ ಅನ್ನೋ ಡೀಟೇಲ್ಸ್ ಎಲ್ಲ ಒಂದು ಆರೋಸ್ಕೋಪ್ ಥರ ಹೇಳೋ ರೀತಿ, ಜಾತಕ ಹೇಳೋ ರೀತಿ ಹೇಳ್ತೀನಿ. ಇದೇ ರೀತಿ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿ ಎಲ್ಲ ಕಂಪ್ಲೀಟ್ ನಿಮಗಿರೋ ಕ್ವಶನ್ಸ್ ಎಲ್ಲ ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊಲ್ಯೂಷನ್ ಏನು ಮಾಡಬೇಕು? ಎಲ್ಲ ನೀನೇ ಹೇಳ್ತಿದ್ದೀಯಾ ಎಲ್ಲರದ್ದು ತಪ್ಪೈತೆ ಅಂತ. ಏನು ಮಾಡಬೇಕು ಸೊಲ್ಯೂಷನ್ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಯಾವುದು ಮದುವೆ ವ್ಯಾಲಿಡ್ ಅಲ್ಲ ಅಂತ ಇದ್ರೋ, ಮಕ್ಕಳಾಗಿರೋದು ಇಲ್ಲ ಅಂತ ಹೇಳ್ತಾ ಇದ್ರೋ ಅದನ್ನ ಅಫಿಷಿಯಲ್ ಮಾಡಬೇಕು. ಅಂದರೆ ಈ ಮದುವೆ ಆಗಿರೋದೇ ತಪ್ಪು ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಸೋದರ ಮಾವನ್ನ ಕರೆಸ್ಬೇಕು, ತಿರ್ಗಾ ಮದುವೆ ಮಾಡಬೇಕು. ತಿರ್ಗಾ ಮದುವೆ ಅಂದರೆ ಅಕ್ಷತೆ ಕಾಳು ಹಾಕ್ತಾರಲ್ಲ, ಹಂಗೆ ಖಾತಾ ಇಶ್ಯೂ ಮಾಡಬೇಕು ಎಲ್ಲದಕ್ಕೂ. ಖಾತಾ ಇಶ್ಯೂ ಮಾಡಬೇಕಾದ್ರೆ ಬಿ ಡಿ ಎ ಅಂದರೆ ಒಂದು ಸ್ಟ್ಯಾಂಡರ್ಡ್ ಐತೆ. ಬಿ ಡಿ ಎ ಅಕ್ಷತೆ ಕಾಳು ಹಾಕಬೇಕು ಅಂದರೆ ಅವನು ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡಿದ್ರೆ ಅಂತ ಅವ್ನು ಮದುವೆ ಮಾಡೋದು ಬಿ ಡಿ ಎದವನು. ಅಂದರೆ ಅಕ್ಷತೆ ಕಾಳು ಹಾಕೋದು. ಅದಕ್ಕೇನು ಮಾಡ್ತಾನೆ, ಅವ್ನು ದೊಡ್ಡ ರೋಡ್ ಮಾಡಬೇಕು, ಪಾರ್ಕ್ ಮಾಡಬೇಕು. ಬಿ ಡಿ ಎ ಅಂದರೆ ಒಂದು ಸ್ಟ್ಯಾಂಡರ್ಡ್ ಐತೆ, ಸುಮ್ಮನೆ ಹೆಂಗಂದ್ರೆ ಮಾಡಲ್ಲ ಅವ್ನು. ಬಿ ಡಿ ಎ ಪ್ರಕಾರ ಈಗ ಯಾರೋ ಒಬ್ಬರು ಹಿಂಗೆ ಇಲ್ಲಿ ಒಂದು ಯಾವುದೋ ಒಂದು 15 ಅಡಿ ಸೈಟ್ ಬಿಟ್ಬಿಟ್ಟು ಹಿಂಗೆ ಮಾಡಿರ್ತೀರ ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ 30-40 ಸೈಟ್ ಇರ್ತಿದೆ ಅಂದ್ಕೊಳ್ಳಿ, ಓಕೆನಾ.
ಏನು ಮಾಡ್ತಾರಪ್ಪ ಬಿ ಡಿ ಎ ಅಂದರೆ ಈ 15 ಅಡಿ ಜೊತೆಗೆ ಇನ್ನೂ 15 ಅಡಿ ತಗೊಂತಾರೆ, ಲೇಔಟ್ ಹೊಡಿತಾರೆ. ಆಯಿತಾ, ರೋಡ್ ಮಾಡ್ತಾರೆ, 30 ಅಡಿ ರೋಡ್ ಮಾಡ್ತಾರೆ, 15 ಅಡಿ ರೋಡ್ ಮಾಡ್ತಾರೆ. ಇಲ್ಲಿರೋದನ್ನ ತಗೊಂಡು ಅಡ್ಜಸ್ಟ್ ಮಾಡ್ತಾರೆ, ಈ ಥರ ರೋಡ್ ಗೀಡ್ ಅಡ್ಜಸ್ಟ್ ಮಾಡ್ತಾರೆ, ಬೇರೆ ರೋಡ್ಗಳಿಗೂ ಕ್ರಾಸ್ನ ಅಡ್ಜಸ್ಟ್ ಮಾಡ್ತಾರೆ. ಒಂದು ಲೇಔಟಿಂದ ಇನ್ನೊಂದು ಲೇಔಟ್ಗೆ ಕನೆಕ್ಷನ್ಸ್ಗಳನ್ನ ಮಾಡ್ತಾರೆ, ಎಲ್ಲ ಕಡೆ ಎಲ್ಲ ಲಿಂಕ್ ಮಾಡ್ತಾರೆ. ಆವಾಗ ಬಿ ಡಿ ಎ ಸ್ಟ್ಯಾಂಡರ್ಡ್ ಪ್ರಕಾರ ಲೇಔಟ್ ಆಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಮನೆಗಳು ಉಳ್ಕೊಂಬಿಡ್ಬೋದು ಕೆಲವ್ರದ್ದು, ಇನ್ನು ಕೆಲವ್ರದ್ದು ಮನೆಗಳು ಹೋಗ್ಬಿಡ್ಬೋದು. ಇದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು ನೀವು ಇಲ್ಲ ನಮ್ಮ ಅಪ್ಪನ ಮನೆ, ನಮ್ಮ ತಾತನ ಕಟ್ಟಿರೋ ಮನೆ ಅನ್ನೋ ಸೆಂಟಿಮೆಂಟ್ ಎಲ್ಲ ಬಿಟ್ಬಿಡಿ. ನಿಮ್ಮ ಜಾಗನೇ ಇರಲ್ಲ, ಫಾರ್ಮ್ ಅದು ಅಗ್ರಿಕಲ್ಚರ್ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಕಟ್ಟಿರೋದು ನಿಮ್ಮ ತಪ್ಪು. ಆಯಿತಾ? ಎಲ್ಲರೂ ಸೇರಿಸಿ ಏನು ತಪ್ಪಿದೆಯೋ ಅದನ್ನು ಹೋರಾಟ ಮಾಡಿಬಿಟ್ಟು ನೀವು ಕಾಂಪ್ರಮೈಸ್ ಆಗಿ ಅಂತ ಕೇಳ್ತಾ ಇಲ್ಲ. ಸರ್ಕಾರನ ಕಿವಿ ಹಿಂಡಿ ಅವರು ತಪ್ಪು ಮಾಡವ್ರೆ, ಅವ್ರನ್ನ ಕಿವಿ ಲಾ ಆ್ಯಂಡ್ ಆರ್ಡ್ರಲ್ಲಿ ಇಟ್ಕೊಂಡು ಕೇಸ್ ಹಾಕ್ಬಿಟ್ಟು ಸರ್ಕಾರ ಬೇಗನೆ ಬಗೆಹರಿಸ್ರೆ ಪೆರಿಫೆರಲ್ ರಿಂಗ್ ರೋಡು ಕಟ್ಬೋದು. ಇಲ್ಲ ಅಂದರೆ ಆಗೋದೇ ಇಲ್ಲ. ಆಗದೇ ಇದ್ದರೆ ನಿಮ್ಮ ಜಾಗಕ್ಕೆ ನಿಮ್ಗೆ ಬೆಲೆನೇ ಇರಲ್ಲ. ನಿಮ್ಮದು ತಲೆ ಎತ್ಕೊಂಡು ಬಿ ಡಿ ಎ ಲೇಔಟಲ್ಲಿ ಇದ್ದೀನಿ ಅನ್ನೋ ಥರ ಬಿಲ್ಡಪ್ ಬೇಕು, ಚೆನ್ನಾಗೈತೆ ನಿಮಗೆ ಅಂತ ಅನಿಸಿದ್ರೆ ನೀವು ಬಿ ಡಿ ಎಯಿಂದ ಅಕ್ಷತೆ ಕಾಳು ಹಾಕ್ಸ್ಕೊಂಡು ಅಫಿಷಿಯಲ್ ಮಾಡಿಸ್ಕೊಳ್ಳಿ. ಇಲ್ಲ ನಾನು ಹಿಂಗೆ ಇದ್ಕೊಂಬಿಡ್ತೀನಿ, ಅದು ಹಂಗೆ ಆಗಲ್ಲಣ್ಣ. ಬೋರ್ ಹಾಕ್ಕೊಂಡು ಎದ್ಬಿಡ್ತೀನಿ ನಾನು, ಇದು ಇಲ್ಲೇ ಪಿಟ್ ಹೊಡ್ಕೊಂಡು ಎದ್ಬಿಡ್ತೀನಿ, ಹಂಗೆಲ್ಲ ಆಗಲ್ಲ. ಕೋವಿಡ್ ಅನ್ನೋ ಆ ಥರ ಎಲ್ಲ ಬಂದರೆ ಅಂದರೆ ಸಿಚುವೇಷನಲ್ಲಿ ನೀವು ಎಲ್ಲ ಹುಷಾರು ತಪ್ತೀರಾ. ಆವಾಗ ತಿರ್ಗಾ ಸರ್ಕಾರದ ಹೊಣೆ ನೋಡ್ಕೊಳೋದು ನಿಮ್ಮದೆಲ್ಲ. ಅದಕ್ಕೆ ಎಲ್ಲನೂ ಚೆನ್ನಾಗಿರಬೇಕು, ಒಳ್ಳೆ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಬೆಂಗಳೂರಲ್ಲಿ ಅಂದರೆ ಬಿ ಡಿ ಎ ಸರ್ಕಾರ ಬಂದ್ಬಿಟ್ಟು ಬಿ ಡಿ ಎಗೆ ಹೇಳ್ಬಿಟ್ಟು ಅದನ್ನೆಲ್ಲ ಬಗೆಹರಿಸಿದ್ರೆ ಒಳ್ಳೆಯದು. ಬಗೆಹರಿಸೋದಂದರೆ ಈ ಥರ ಲೇಔಟ್ ಮಾಡೋದ್ರಿಂದ ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿರ್ತಾರೆ. ಇದನ್ನು ದಯವಿಟ್ಟು ಎಲ್ಲರೂ ನಿಮ್ಮ ಊರಲ್ಲಿರೋರನ್ನೆಲ್ಲ ಒಗ್ಗೂಡಿಸಿ ಈ ಥರ ಹೇಳಿ. ಇದೆಲ್ಲರೂ ಸೇರಿಕೊಂಡು ಕೂಡಿ ಬಾಳಿದ್ರೇ ಬದುಕು. ನಿಮ್ಗೆ ಯಾರಿಗೂ ಮೋಸ ಮಾಡಿ ಸರ್ಕಾರ ಇರಲ್ಲ. ಯಾಕಂದರೆ ನಿಮ್ಮದೆಲ್ಲ ಶಾಪ ತಟ್ಟುತ್ತೆ ಅಂತ ಅವ್ರಿಗೂ ಭಯ ಇರುತ್ತೆ, ಮತ್ತು ಜನಗಳೆಲ್ಲ ಇದು ರಚ್ಕೇಳ್ತಾರೆ ಅಂತ ಅವ್ರಿಗೂ ಭಯ ಇರುತ್ತೆ. ನೀವು ಗಲಾಟೆ ಮಾಡಿಬಿಟ್ಟು ತಗೊಬೇಕು ಅವ್ರ ಹತ್ರ. ವೀಡಿಯೋದವ್ರು ಏನೇ ಮಾಡಿದ್ರು ಬಿಡಬೇಡಿ, ಇದನ್ನು ಎಕ್ಸ್ಪ್ಲೈನ್ ಮಾಡಿ. ನಾನು ಏನು ಹೇಳಿದ್ದೀನೋ ವೀಡಿಯೋದಲ್ಲಿ ಅದು ಎಲ್ಲ ಟೆಕ್ನಿಕಲಿ ಪಾಸಿಬಿಲಿಟಿ ಇದೆ, ಸರ್ಕಾರ ಮಾಡಿದೆ. ಶಿವರಾಮ ನಗರದಲ್ಲಿ ಇದೇ ಥರ ಮಾಡಿರೋದು. ಅದನ್ನು ಬಲವಂತವಾಗಿ ಕೇಳಿ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಉದ್ದೇಶ ಏನಂದರೆ ಕನ್ನಡದವ್ರಿಗೆ ರಿಯಲ್ ಎಸ್ಟೇಟ್ ಟಾಪಿಕ್ನ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ನಿಮ್ಮ ಜಾಗದ ಬೆಲೆ ನಿಮ್ಗೆ ಗೊತ್ತಿರಬೇಕು. ನೀವು ಮಾಡ್ತಿರೋ ತಪ್ಪನ್ನ ಇನ್ನೊಂದು ಸತಿ ನಿಮ್ಮ ಮಕ್ಕಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಜನ್ರೇಷನ್ಗೆ ಇನ್ಫಾರ್ಮೇಷನ್ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಅನ್ನೋದಕ್ಕೆ ನನ್ನ ಉದ್ದೇಶ. ಅದು ದಯವಿಟ್ಟು ಲೈಕ್ ಮಾಡಿ, ಬೆಳೆಸಿ ಮಾಡಿ. ನೆಕ್ಸ್ಟ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮಗೆ ಮಾಡ್ಕೊಡ್ತೀನಿ. ಕಂಪ್ಲೀಟ್ ಇದರಿಂದ ಬಿ ಡಿ ಎ ಮತ್ತು ರೆವಿನ್ಯೂ ಸೈಟಲ್ಲಿ ಆಗ್ತಿರೋ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲನೇಷನ್ನು ಎಷ್ಟೋ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಬರೀ ತುಮಕೂರು ರೋಡವರು ಇಲ್ಲಿ ಗಲಾಟೆ ಆಗಿರೋ ಕಡೆ ಮಾತ್ರ ನೋಡೋದಲ್ಲ, ಈ ವಿಡಿಯೋನ ಎಲ್ಲರೂ ನೋಡಬೇಕು ಅನ್ನೋದು ನನ್ನ ಆಸೆ.